ಶ್ರೀ ಕೋದಂಡರಾಮೋತ್ಸವ ಸಮಿತಿ ವತಿಯಿಂದ ಮಾರ್ಚ್ 25, 26 ಮತ್ತು 27ರಂದು ಮಡಿಕೇರಿ ನಗರದಲ್ಲಿ ಶ್ರೀ ರಾಮನವಮಿ ಪ್ರಯುಕ್ತ 36ನೇ ವರ್ಷದ ರಾಮೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿದೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀ ಕೋದಂಡರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆ.ಎಂ. ಗಣೇಶ್ ಅವರು, ಸರ್ವೇ ಜನಾಃ ಸುಖಿನೋ ಭವಂತು ಆದರ್ಶದಡಿ ಸರ್ವ ಸಮುದಾಯಗಳು ಒಗ್ಗೂಡಿ 3 ದಿನಗಳ ರಾಮೋತ್ಸವ ಕಾರ್ಯಕ್ರಮಗಳಿಂದ ಶ್ರದ್ಧಾಭಕ್ತಿ ಮತ್ತು ವಿಜೃಂಭಣೆಯಿಂದ ಯಶಸ್ವಿಗೊಳಿಸುವುದಾಗಿ ತಿಳಿಸಿದರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 30 ಲಕ್ಷ ರೂಪಾಯಿ ಖರ್ಚಾಗಲಿದೆ ಎಂದರು. ಮಾರ್ಚ್ 25ರಂದು ಸಂಜೆ 6 ಗಂಟೆಗೆ ನಗರದಲ್ಲಿ ಶ್ರೀರಾಮನ ಪಲ್ಲಕ್ಕಿ ಮತ್ತು ಕಳಸದೊಂದಿಗೆ ಭಕ್ತರ ಬೃಹತ್ ಮೆರವಣಿಗೆ ನಡೆಯಲಿದೆ. ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ರಾತ್ರಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಮಾರ್ಚ್ 26ರಂದು ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಬೆಳಗ್ಗೆಯಿಂದ ದೇವನೃತ್ಯ, ಮಹಾಪೂಜೆ, ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ, ರಾಮನವಮಿ ಕಾರ್ಯಕ್ರಮಗಳು ಹಾಗೂ ಭಜನೆ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ. ಮಾರ್ಚ್ 27ರಂದು ಸಂಜೆ 6:30 ಗಂಟೆಗೆ ನಗರದ ಬನ್ನಿ ಮಂಟಪದ ಬಳಿಯಿಂದ ದೇವಾನುದೇವತೆಗಳ ಸ್ತಬ್ಧ ಚಿತ್ರಗಳು ಮತ್ತು ಜಾನಪದ ಕಲಾ ತಂಡಗಳ ಬೃಹತ್ ಶೋಭಾಯಾತ್ರೆ ಸಾಗಲಿದೆ. ಈ ಶೋಭಾಯಾತ್ರೆಗೆ ಮಕ್ಕಳ ಮಂಟಪಗಳ ಮೆರುಗು ಜೊತೆಯಾಗಲಿದೆ. 1 ಟ್ರ್ಯಾಕ್ಟರ್ ಮಾತ್ರ ಬಳಸಬಹುದಾಗಿದ್ದು 20 ಸ್ತಬ್ಧ ಚಿತ್ರಗಳಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಎಂದರು. ನಗರದ ಗಾಂಧಿ ಮೈದಾನದಲ್ಲಿ ಸಂಜೆ 6 ಗಂಟೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆಯಲಿವೆ. ರಾಜ್ಯ ಮಟ್ಟದ ಮತ್ತು ಕೊಡಗು ಜಿಲ್ಲೆಯ ಕಲಾ ತಂಡಗಳಿಂದ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ವೈಭವ ವಿಜೃಂಭಿಸಲಿದೆ. ಎಲ್ಲ ಕಾರ್ಯಕ್ರಮಗಳು ಮಿನಿ ದಸರಾದಂತೆ ನಡೆಯಲಿದ್ದು, ಶಾಸಕರಾದಿಯಾಗಿ ಹಲವು ದಾನಿಗಳು ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಯಾವುದೇ ಒಂದು ಘಟನೆಗಳಿದೆ, ಸಮಸ್ಯೆಗಳಿದೆ, ನಮ್ಮ ಜೊತೆ ಒಂದು ಹರಿತಾನೆ ಇರಲಿಲ್ಲ. ನಮ್ಮ ಜೊತೆ ಒಬ್ಬ ಭಕ್ತರಾಗಿ ನಮ್ಮ ಜೊತೆ ಒಂದು ಸೇರ್ಕೊಂಡು ಅವರು ಕೂಡ ಕೆಲಸ ಮಾಡಿದ್ರು ಕೂಡ ನಮ್ಮ ಜೊತೆಲಿದ್ರು. ಸೊ ಅದೇ ರೀತಿ ಎಲ್ಲರೂ ಕೂಡ ಒಂದಾಗಿ ಆ ಶ್ರೀರಾಮ ರಾಮಚಂದ್ರನ ಆದರ್ಶವನ್ನು ಪಾಲಿಸುವಂಥ ಒಂದು ವ್ಯವಸ್ಥೆ ಆಗಲಿ. ಕೊಡೋರು ಕೂಡ ಮತ್ತೊಮ್ಮೆ ಎಲ್ಲರೂ ಸರ್ವ ಜನಾಂಗದ ಸಾಧ್ಯ ತೋರ್ತಾ ಇದ್ದಿದ್ದು ಎಲ್ಲರೂ ಕೂಡ ಒಂದಾಗಿ ಒಂದು ಕೆಲಸ ಆಗಲಿ ಅಂತೇಳಿ ನಾವು ಪ್ರಾರಂಭ ಮಾಡ್ತಿದ್ವಿ. ಇದು 2ನೇ ವರ್ಷಕ್ಕೆ ನಾವು ಸಹ ಮಾಡಿದ್ದೀವಿ. ತಾವು ತಮ್ಮ ಸಹಕಾರ ಕೂಡ ಇದರಲ್ಲಿ ಬಹಳ ಅಗತ್ಯ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನೀವು ಕೂಡ ಕೈ ಜೋಡಿಸಿದ್ರೆ ಮತ್ತೆ ನಮ್ಗೆ ಯಾವ ಸಮಸ್ಯೆಗಳು ಬೇಕು ಅಂತ. ಯಾಕಂದ್ರೆ ನೀವು ಕೈ ಜೋಡಿಸ್ಬಿಟ್ರೆ ಅದನ್ನು ತಂದೆ ಬೆಳೀತು ಅಂತ. ಕಳೆದ ಬಾರಿ ಕೂಡ ನಾವು ಸುಮಾರು 15-20 ಲಕ್ಷದ ಪ್ರಾಜೆಕ್ಟನ್ನು ಹಾಕಿದ್ವಿ. ಈ ಬಾರಿ ಸುಮಾರು 30 ಲಕ್ಷದ ಒಂದು ಅಂದಾಜು ಪ್ರಾಜೆಕ್ಟ್ ಈ ಬಾರಿ ಕೂಡ ನಾವು ಹಾಕೊಂಡಿದ್ದೀವಿ. ಅದಕ್ಕೆ ಬಹಳಷ್ಟು ದಾನಿಗಳು ಕೂಡ ನಮಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ MLA ಕೂಡ, ಸ್ಥಳೀಯ MLA ಕೂಡ ಎಲ್ಲ ರೀತಿಯಾಗಿ ನನಗೆ ಸಹಕಾರವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಹಲವಾರು ಹಿರಿಯ ನಾಗರಿಕರು ಮತ್ತು ಕೊಡುಗೆ ದಾನಿಗಳು ಅವೆಲ್ಲ ನನಗೆ ಸಹಕಾರವನ್ನು ಕೊಡ್ತೀನಿ ಹೇಳಿದ್ದಾರೆ. ಅದು ನಿಮ್ಮ ಮುಖಾಂತರ ನಮಗೆ ಸ್ವಲ್ಪ ಇನ್ನೂ ಹೆಚ್ಚಾಗಿ ಸಿಕ್ಕುವಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಳೆ ಬಸ್ ಸ್ಟ್ಯಾಂಡ್, ಪೋಸ್ಟ್ ಆಫೀಸ್ ಮತ್ತು ನಗರಸಭಾ ಸರ್ಕಲ್ ಆಗಿ ತಿಮ್ಮೆ ಸರ್ಕಲ್ ಆಗಿ ಬಂದು ಎಲ್ಲ ನಮ್ಮ ಗಾಂಧಿ ಮೈದಾನದಲ್ಲಿ ಸೇರ್ತದೆ. ಅದರ ಒಳಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವತ್ತು ಗಾಂಧಿ ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಮಹೇಶ್ ಮತ್ತು HD ಅನಿಲ್ ಅವರಿಗೆ ಕೊಟ್ಟಿದ್ದೀವಿ. ಅವತ್ತು 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದು ಮಧ್ಯದಲ್ಲಿ ಸಂಜೆ ಒಂದು 8-8:30 ಗಂಟೆಗೆ ಒಂದು 10 ಗಂಟೆ ಮಾತ್ರ ಒಂದು ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 10:30 ಗಂಟೆಗೆ ನಾವೆಲ್ಲವನ್ನ ಕೂಡ ಮುಗಿಸುವಂಥ ಕೆಲಸ. ಮತ್ತು ಯಾವುದೇ ಏನು DJ ಇಲ್ಲ, ಕೊಡಗಿನಲ್ಲಿ ಒಂದು DJ ಇದೆ, ಅದನ್ನು ಕೂಡ ಒಂದು 10-15 ನಿಮಿಷ ಲೈವ್ ಮಾಡಬೇಕು ಅಂತೇಳಿ ನಾವು ಮಾಡ್ತೀವಿ. ಕೊಡಗಿನ DJ ನಮ್ಮ ಸಾಂಸ್ಕೃತಿಕವಾಗಿ ನಾವು ಮಾಡ್ತಕ್ಕಂಥ ಒಂದು DJ, ಅದನ್ನೇ ನಾವು ಬೇಕು ಒಂದು 15 ನಿಮಿಷ ಹಾಕೋಣ ಅಂತ ಹೇಳುವಂಥ ಇದಾಗಿದೆ. ಯಾವುದೇ ನಾವು DJ-ಯನ್ನು ಪಾಶ್ಚಾತ್ಯ DJ-ಯನ್ನು ಅನುಸರಿಸದೆ ನಮ್ಮ ಸ್ಥಳೀಯವಾಗಿರತಕ್ಕಂಥ ಇದನ್ನು ಎಲ್ಲರಿಗೂ ಕೂಡ ಒಂದು ಖುಷಿಯಾಗಿ ಒಂದು DJ-ನ ನಾವು ಕೂಡ ಮಾಡ್ತೀವಿ. ಖಜಾಂಚಿ ಕೋಲೆಂಡ ಡಾಕ್ಟರ್ ಮೋಹನ್ ಅಪ್ಪಾಜಿ ಮಾತನಾಡಿ, ಕಳೆದ ವರ್ಷ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಮೋತ್ಸವ ಆಚರಣೆ ಮಾಡಲಾಗಿದೆ. ಈ ಬಾರಿಯ ರಾಮೋತ್ಸವಕ್ಕೆ 30 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿದ್ದು, ದಾನಿಗಳು ವಂತಿಗೆಯನ್ನ ಚೆಕ್ ರೂಪದಲ್ಲಿ ನೀಡುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು. ಮಹಿಳಾ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಜಯಂತಿ ಶೆಟ್ಟಿ ಮಾತನಾಡಿ, ರಾಜಕೀಯ ರಹಿತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ರಾಮೋತ್ಸವವನ್ನು ಆಚರಿಸ್ತಾ ಇದ್ದು ಸರ್ವರು ಕೈಜೋಡಿಸುವಂತೆ ಮನವಿ ಮಾಡಿದರು.
ಗೋಷ್ಠಿಯಲ್ಲಿ ಶ್ರೀ ಕೋದಂಡ ರಾಮೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬೊಳ್ಳಜಿರ ಬಿ ಅಯ್ಯಪ್ಪ, ಉಪಾಧ್ಯಕ್ಷ ಅಂಬೇಕಲ್ ನವೀನ್, ಮಹಿಳಾ ಸಮಿತಿಯ ಕಾರ್ಯಾಧ್ಯಕ್ಷೆ ಜಯಂತಿ ಶೆಟ್ಟಿ ಹಾಗೂ ಶ್ರೀ ಕೋದಂಡರಾಮ ಟ್ರಸ್ಟ್ನ ಅಧ್ಯಕ್ಷ ಎಚ್ ಎನ್ ನಂಜುಂಡ ಪಾಲ್ಗೊಂಡಿದ್ದರು.